ಪೈರು ಅದೆರಡು ಕಾರ್ಯಕ್ರಮ ಯಾವತ್ತಾರು ಕೇಳಿದ್ವಿ. ನಿಮ್ಮಲ್ಲಿ ನಾನು ಮನವಿ, ನಾವು ಏನು ತೀರ್ಪು ಮಾಡಿದ್ದೇವೆ ಯಾಕಂದ್ರೆ ಸಿಕ್ಕಿಲ್ಲ ಅಷ್ಟೇ, ಏನ್ ಬೇಕಾದ್ರೂ ಮಾಡ್ಬೋದು. ಈ ಗೋಷ್ಠಿಯಲ್ಲಿ ಮಾತನಾಡಿದ್ದೆ ಆದಿಗ ಮಾತನಾಡುವ ಅಧ್ಯಕ್ಷರಾಗಿರುವಾಗ ಈ ಇದ್ದಾರೆ, ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲಿ ಮಂಜು ಬಸ್ಸೋರಿದ್ದಾರೆ, ಹೊಸಪ್ಪ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆ ಚಂದ್ರಣ್ಣ ಇದ್ದಾರೆ, ಹಾಗೆ ಖಜಾಂಚಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹೆಗ್ಗೇರಪ್ಪ ನಾನು ಇದ್ದೇನೆ, ಹಾಗೆ ಕಾರ್ಯದರ್ಶಿ ಸಿ ಬಸವರಾಜ ನಂತರ ನಾಂದಿ ಆಗಿರುವ ಮಾದಿಗ ಸಂಸ್ಥಾನ ಗುರುಪೀಠ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಮಾದಿಗ ಸಮುದಾಯ ಸಂರಚನೆಯನ್ನು ಸಭೆ ದಿನಾಂಕ 14/2/2022 ಶನಿವಾರ ಸಮಯ ಬೆಳಗ್ಗೆ 11 ಗಂಟೆಗೆ ಸ್ಥಳ ಶಿವರ ಮಂದಿರ ಜಯದೇವ ಸರ್ಕಾರ ಹತ್ತಿರ ದಾವಣಗೆರೆ. ಒಂದು ವೇಳೆ ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿರುವ ದಾವಣಗೆರೆ ಜಿಲ್ಲೆ ಮಾದಿಗ ಸಂಸ್ಥಾನ ಗುರುಪೀಠ ಸ್ಥಾಪಿಸಲು ದಾವಣಗೆರೆ ಜಿಲ್ಲೆ ಮಾದಿಗ ಮಹಾಸಭಾ ಮತ್ತು ಸಮಾಜದ ಬಂಧು ಜೀವಿಗಳು ಆಧ್ಯಾತ್ಮಿಕ ಶಕ್ತಿ ಉಳ್ಳವರು ನೇತೃತ್ವ ವಹಿಸಲಿದ್ದಾರೆ. ಇಡೀ ರಾಜ್ಯದ ಮಾದಿಗ ಸಮಾಜವನ್ನು ಒಂದು ವೇದಿಕೆ ಕರೆತಂದು ಸಮಾಜದ ಕಲ್ಯಾಣ ಕಾರ್ಯವನ್ನು ಒಳಗೊಳ್ಳುವ ದೃಷ್ಟಿಯಿಂದ ಈ ಮಹತ್ವದ ಕಾರ್ಯಕ್ರಮ ಕೈಗೊಳ್ಳುತ್ತಿರುವ ಅನಿವಾರ್ಯವಾಗಿದೆ. ಸಮಾಜದ ಮುಂದೆ ಅದೇ ಮಾದಿಗ ಸಮಾಜಕ್ಕೆ ಶಕ್ತಿ ಕೊಡುವ ಹಿನ್ನೆಲೆಯಲ್ಲಿ ಇತರೆ ಕಾನೂನುಬಾಹಿರ ಚಟುವಟಿಕೆಯಾಗಿರ್ತಕ್ಕಂಥ ಅಕ್ರಮ ಮಾಡಿರ್ಬೋದು, ಅದರ ಜೊತೆಗೆ ಸ್ಮಗ್ಲಿಂಗ್ ಇರ್ಬೋದು, ಯಾವ ಥರದ ಸ್ಮಗ್ಲಿಂಗ್, ಯಾವುದೇ ಥರದ ಸ್ಮಗ್ಲಿಂಗ್ ಇದ್ರೂ ಸಹಿತ ಮತ್ತು ಯಾವ ರೀತಿ ಮುಂಚೆ ಕೂಡ ದಾವಣಗೆರೆ ಜಿಲ್ಲಾ ಪೊಲೀಸರು ಭಾಳ ಚಾಕಚಕ್ಯತೆಯಿಂದ ಭಾಳ ಶ್ರದ್ಧೆಯಿಂದ ಕರ್ತವ್ಯ ನಡೆಸುತ್ತಾರೆ. ಅದೇ ಕರ್ತವ್ಯವನ್ನು ಮುಂದುವರಿಸಿಕೊಂಡು ಹೋಗಿ ಇನ್ನೂ ಹೆಚ್ಚಿನದಾಗಿ ಸೂಕ್ತ ಕಠಿಣ ಕಾನೂನುಗಳನ್ನು ಕೈಗೊಳ್ಳಿ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಈ ಮೂಲಕ ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ತೋರಿಸಲಿದ್ದಾರೆ. ಈಗ ದಾವಣಗೆರೆಯಲ್ಲಿ ಕೆಲವು ಪೊಲಿಟಿಷಿಯನ್ಸು ಡಿಪಾರ್ಟ್ಮೆಂಟಲ್ಲಿ ಇಂಟರ್ಫಿಯರೆನ್ಸ್ ಇರುತ್ತೆ ಸರ್, ಆ ರೀತಿ ಎಲ್ಲ ಬಂದರೆ ಯಾವ ರೀತಿ ನೀವು ಕ್ರಮ ತಗೊತೀರಿ? ಆ್ಯಕ್ಷನ್ ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಬಂದಾಗ ಎಲ್ಲರೂ ಕಾನೂನಿಗೆ ತಲೆಬಾಗಬೇಕಾಗುತ್ತೆ. ಕಾನೂನನ್ನು ಹೊರತಾಗಿ ಯಾವುದೇ ರೀತಿಯ ಇದಕ್ಕೆ ಈಡಾಗದೆ ಖಂಡಿತವಾಗಿಯೂ ಅವರ ಸಲಹೆ ಸೂಚನೆಗಳು ನೋಡ್ಕೊಂಡ್ಬಿಟ್ಟು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಸಲಹೆ ಸೂಚನೆ ಎಲ್ಲರನ್ನ ತೆಗೆದುಕೊಳ್ತೇವೆ, ಸಾರ್ವಜನಿಕ ತೆಗೆದುಕೊಳ್ತೇವೆ. ಅದರಲ್ಲಿ ಸಾರ್ವಜನಿಕ ಜೊತೆಗೆ ಎಲ್ಲ ರಾಜಕೀಯ ಜನಪ್ರತಿನಿಧಿಗಳು ತೆಗೆದುಕೊಳ್ತೇವೆ. ಆದರೆ ಕೊನೆಯದಾಗಿ ಕಾನೂನಿನ ತಿರುಗತಕ್ಕಂಥ ಕರ್ತವ್ಯವನ್ನು ಮಾಡ್ತಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೆ, ಈ ಹಿಂದೆ ಹಲ್ಲೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲಾಗಿ ಆರೋಪಿಗಳನ್ನು ವಸೂಲಿ ಮಾಡೋದನ್ನು ನಾನು ನಮ್ಮಿಂದ ತಿಳ್ಕೊಂಡ್ಪಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಲೋಪದೋಷ ಆಗದ ಹಾಗೆ ಯಾರು, ಯಾಕಂದರೆ ಸಾರ್ವಜನಿಕರು ಪೊಲೀಸರ ಒಂದು ಏನು ಸಹಕಾರ ಭಾಳ ಇಂಪಾರ್ಟೆಂಟ್. ಪೊಲೀಸರ ಮೇಲೆ ಅಲ್ಲೇ ಒಂದು ಗಂಭೀರ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹಂತದಲ್ಲಿದೆ ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನದಾಗಿ ತನಿಖೆ ಕೈಗೊಂಡು ಅದಕ್ಕೊಂದು ತಾರ್ಕಿಕ ಅಂತ